ನಮಸ್ತೆ ಸ್ನೇಹಿತರೆ, ಇದು ಚಿಕ್ಕಮಗಳೂರಿನ ಅಮೃತೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಕ್ರಿಸ್ತಶಕ 1196ರಲ್ಲಿ ಹೊಯ್ಸಳರ ರಾಜನಾದ 2ನೇ ವೀರಬಲ್ಲಾಳನು ತನ್ನ ದಂಡನಾಯಕನಾದ ಅಮೃತನ ನೆನಪಿಗಾಗಿ ನಿರ್ಮಿಸಿದ್ದು. ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ. ಈ ದೇವಸ್ಥಾನದ ಹೊರಾಂಗಣದ ಗೋಡೆಯ ಮೇಲೆ 250 ದೊಡ್ಡ ಮತ್ತು ಸಣ್ಣ ದ್ರಾವಿಡ ಶೈಲಿಯ ಗೋಪುರಗಳಿದ್ದು, ಒಂದಕ್ಕಿಂತ ಒಂದು ಸುಂದರ ಮತ್ತು ಸೂಕ್ಷ್ಮ ಕೆತ್ತನೆಯ ಅಂಶವನ್ನ ಒಳಗೊಂಡಿದೆ. ಈ ದೇವಸ್ಥಾನದ ಅಧಿಷ್ಠಾನವನ್ನ ದಿಂಡುಗಳಿಂದ ಅಲಂಕರಿಸುವ ಬದಲು ವಾಸ್ತು ಮಾದರಿಗಳಿಂದ ಅಲಂಕರಿಸಲಾಗಿದೆ. ಈ ಮಾದರಿಯ ಅಲಂಕಾರಿಕೆ ಬೇರೆ ಯಾವ ದೇವಸ್ಥಾನದಲ್ಲೂ ಕಾಣಸಿಗದು. ಈ ದೇವಸ್ಥಾನದ ಹೈಲೈಟ್ ಎಂದರೆ ಗಜಸಂಹಾರ ಶಿಲ್ಪ. ಈ ಶಿಲ್ಪವನ್ನ 5 ಅಡಿ ಚದರದ ಬಳಪದ ಕಲ್ಲಿನಿಂದ ಕೆತ್ತಲಾಗಿದ್ದು, ಈ ಶಿವನ ಶಿಲ್ಪವನ್ನ ಪರಿಪೂರ್ಣ ಶಿಲ್ಪವೆಂದು ಹೇಳಬಹುದು. ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನು ಶಿಲ್ಪಿ ಇಲ್ಲಿ ಮೂಡಿಸಿದ್ದಾನೆ. ಚಿಕ್ಕಮಗಳೂರಿನ ಈ ದೇವಾಲಯ ಒಮ್ಮೆ ಎಲ್ಲರೂ ನೋಡಲೇಬೇಕಾದಂತಹದ್ದು. ನಾಳೆ ಮತ್ತೊಂದು ವಿಶೇಷ ದೇವಾಲಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದ.